ನೀವು ಬಿಗಿನರ್ ಆಗಿದ್ರೆ ನೀವೇನಾದ್ರೂ ಬಲ್ಕ್ ಮಾಡಿದ್ರೆ ನೀವು ಮಸಲ್ ಬೆಳೆಸ್ತಾ ಇಲ್ಲ, ನೀವು ಸುಮ್ಮನೆ ದಪ್ಪ ಆಗ್ತಾ ಇದ್ದೀರಾ. ಸೊ ಹಂಗಂದ್ರೆ ಸಣ್ಣ ಇರೋರು ಬಲ್ಕ್ ಮಾಡಬಾರ್ದು, ಬಲ್ಕಿಂಗ್ ಮಾಡೋದೇ ತಪ್ಪ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಫುಲ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತು ಕಂಟೆಂಟ್ ಬೇಕು ಅಂತ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನೋಡಿ, ಬಿಗಿನರ್ಸ್ ಮಾಡೋದು ಎರಡು ಮಿಸ್ಟೇಕು. ಬಲ್ಕಿಂಗ್ ಮಾಡೋದ್ರಿಂದ ಮಸಲ್ ಬೆಳೆಯುತ್ತೆ ಅಂತ ಅನ್ಕೋತಾರೆ, ಮತ್ತೆ ಬಲ್ಕಿಂಗ್ ಅನ್ನೋ ಹೆಸರಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ತಿಂತಾರೆ. ಬಲ್ಕಿಂಗ್ ಮಾಡೋದ್ರಿಂದ ನಿಮ್ಮ ಮಸಲ್ಸ್ಗೆ ಏನು ಎಫೆಕ್ಟ್ ಆಗ್ತಾ ಇಲ್ಲ. ಮಸಲ್ಸ್ ಗ್ರೋ ಆಗಕ್ಕೆ ಬೇಕಾಗಿದ್ದು ಸ್ಟಿಮ್ಯುಲಸ್. ಆ ಸ್ಟಿಮ್ಯುಲಸ್ ಹೆಂಗೆ ಬರ್ತಾ ಇದೆ? ನೀವು ಜಿಮ್ಮಲ್ಲಿ ಹೆವಿ ವೇಟ್ಸ್ ಇದ್ದಾಗ. ಆದರೆ ಬಲ್ಕಿಂಗ್ ಮಾಡೋದ್ರಿಂದ ನಿಮಗೆ ಆ ಹೆವಿ ವೇಟ್ಸ್ನ ಜಾಸ್ತಿ ಎತ್ತೋದಕ್ಕೆ ಇಲ್ಲ ಜಾಸ್ತಿ ಪುಷ್ ಮಾಡೋದಕ್ಕೆ ಜಾಸ್ತಿ ಎನರ್ಜಿ ಕೊಡ್ತಾ ಇದೆ ಅಷ್ಟೇ. ಎರಡನೇ ಮಿಸ್ಟೇಕ್ ಹೇಳಿದ್ದು, ಈ ಬಲ್ಕಿಂಗ್ ಅನ್ನೋ ಹೆಸರಲ್ಲಿ ನಿಮ್ಗೆ ಏನೇನು ಸಿಗುತ್ತೋ ಅದೆಲ್ಲ ತಿನ್ನೋದನ್ನ ನಿಲ್ಲಿಸಿ. ನಿಮಗೆ ಈ ಬಲ್ಕಿಂಗ್ ಶೇಕ್ಸು, ಮಾಸ್ ಗೇನರ್ಸು, ಡ್ರೈ ಫ್ರೂಟ್ಸ್ ಶೇಕು ಇದೆಲ್ಲ ನಿಮಗೆ ಬೇಡ. ಇದೆಲ್ಲ ಕುಡಿಯೋದ್ರಿಂದ ನಿಮ್ಮ ಬೊಜ್ಜು ಜಾಸ್ತಿ ಆಗ್ತಾ ಇದೆ. ಮಸಲ್ ನೀವು ಸ್ವಲ್ಪ ಬೆಳೆಸ್ತಾ ಇರ್ಬೋದೇನೋ, ಆದರೆ ಜಾಸ್ತಿ ಬೊಜ್ಜು ಬೆಳೆಸ್ತಾ ಇದ್ದೀರಾ. ನಿಮಗೆ ಆ್ಯಕ್ಚುಲಿ ಬಲ್ಕಿಂಗ್ ಮಾಡಬೇಕು ಅಂತಂದರೆ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಏನು ಅಂತ ತಿಳ್ಕೊಂಡು ಅದರಿಂದ 200 to 400 ಕ್ಯಾಲರೀಸ್ ಇನ್ಕ್ರೀಸ್ ಮಾಡಿ. ಆ ಕ್ಯಾಲರೀಸ್ನ ನೀವು ಇನ್ಕ್ರೀಸ್ ಮಾಡೋದನ್ನ ಕೆಲವು ತಿಂಗಳಿಗೂ ಅದನ್ನೇ ಸಸ್ಟೈನ್ ಮಾಡಿ. ಅದಕ್ಕಿಂತ ಜಾಸ್ತಿ ಸುಮ್ಮನೆ ಇನ್ಕ್ರೀಸ್ ಮಾಡಿದ್ರೆ ಸುಮ್ಮನೆ ದಪ್ಪ ಆಗ್ತಿದ್ದೀರಾ. ನಾನು ಎಷ್ಟೇ ತಿಂದರೂ ನಾನು ದಪ್ಪನೇ ಆಗ್ತೀರಾ ಅಂತ ಹೇಳೋರಿಗೆ ಈ ಕ್ಯಾಲರಿ ಸರ್ಪ್ಲಸ್ ಅನ್ನೋದನ್ನ ಕೆಲವು ವಾರಗಳು ಇಲ್ಲ ಕೆಲವು ತಿಂಗಳನ್ನ ಎವ್ರಿ ಡೇ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಆಮೇಲೆ ವೇಟ್ ಜಾಸ್ತಿ ಆಗುತ್ತೋ ಇಲ್ವೋ ಅಂತ ಬಂದು ಹೇಳಿ.